ಈ ಪವಿತ್ರ ಪರಿಸರದೊಳಗೆ, ಈ ಆಧ್ಯಾತ್ಮಿಕ ಪರಿಸರದೊಳಗೆ ನಿಮ್ಮ ಶರೀರದ, ವಿಶೇಷವಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ನ್ಯೂನತೆಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ತಾವುಗಳೆಲ್ಲ ಆಗಮಿಸಿದ್ದೀರಿ. ಆಗ್ಲೇ ಬಂದು 2 ದಿನ ಆಯ್ತು. ನಲವತ್ತು 3 ವರ್ಷ ಆಯ್ತು ಇದನ್ನು ಸ್ಥಾಪನೆ ಮಾಡಿ. ಮೊದಲಿಗೆ ಮುಖ್ಯವಾಗಿ 80% ಬರೀ ಯೋಗ ಸಾಧನಾದ ಬಗೆಗೇನೆ ಹೇಳ್ತಾ ಇದ್ವಿ. ಆಮೇಲೆ ಅದನ್ನು ಮೀರಿ ಕೆಲವು ದೈಹಿಕ ನ್ಯೂನತೆ ಕಡಿಮೆ ಮಾಡ್ಲಿಕ್ಕೆ ನಾನು ಔಷಧ ಕೊಟ್ಟೆ. 40 ವರ್ಷ, ಸರಿಸುಮಾರು 4 ದಶಕಗಳ ಕಾಲ ನಾನು ಅನೇಕ ವ್ಯಾಧಿಗಳಿಗೆ ಅತ್ಯಂತ ಶಕ್ತಿಯುತವಾದಂತ ನಿಖರವಾದ ಮೆಡಿಸಿನ್ಸ್ ಕೊಡ್ತಾ ಬಂದೆ. ಈಗ ನನ್ನ ಮಕ್ಕಳು ರಸ್ತೆಯವರು ಎಲ್ಲರೂ ವೈದ್ಯರಾಗಿದ್ದಾರೆ. ನಾವು ನೇಪಥ್ಯಕ್ಕೆ ಸರಿದಿದ್ದೀವಿ. ನೇಪಥ್ಯಕ್ಕೆ ಸರಿದ್ರು ಕೂಡ ಅವರ ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ. ಈಗ ಮೊದಲಿನಿಂದಲೂ ಸಂಬಂಧ ಉಳಿಸ್ಕೊಂಡು ಬಂದಾರೆ ಶಿಷ್ಯರು. ಅನೇಕ ಸಮಸ್ಯೆಗಳನ್ನ ನಮ್ಮ ಮುಂದೆ ಬಂದು ಹೇಳ್ಕೊಡ್ತಾರೆ. ವಿಶೇಷವಾಗಿ ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದು, ಆರೋಗ್ಯಕ್ಕೆ ಸಂಬಂಧಿಸಿದ್ದು, ತಂತ್ರಗಳಿಗೆ ಸಂಬಂಧಿಸಿದ್ದು, ನೆರೆಹೊರೆಗೆ ಸಂಬಂಧಿಸಿದ್ದು, ಒಟ್ಟು ಸಾಲ ವಾಪಸ್ ಕೊಡ್ತಾ ಇಲ್ಲ, ಗಂಡ ಹೆಂಡತಿ ಸರಿ ಇಲ್ಲ, ಮಕ್ಕಳು ಮದುವೆ ಆಗ್ತಾ ಇಲ್ಲ, ಈ ತರ ಎಷ್ಟು ಸಮಸ್ಯೆ. आपको करना नहीं हो, बिल्कुल कर, थोड़ा सा मालूम पड़ता है. योगेश चलता है, थोड़ा पकड़ लेते ना. ओके. ನಾನು ಗಮನಿಸ್ತಾ ಬರ್ತಾ ಇದ್ದೇನೆ. ನಾನು 63 ವರ್ಷ ಕಲಿಸ್ಲಿಕ್ಕೆ ಹತ್ತಿ. From 63 years I am teaching yoga. Last 63 years. It is exactly 64th year. ನನಗೆ ಈಗ ಏನ್ ಅನ್ಸುತ್ತಪ್ಪ ಅಂದ್ರೆ, ಒಂದು ದೃಷ್ಟಾಂತ ಕೊಡ್ತೀನಿ ನಿಮ್ಗೆ. ಮಂಗಳೂರು, ಮಲ್ಪೆ, ಕಾರವಾರ ಸಮುದ್ರ ತೀರ ನೋಡಿದ್ರಲ್ಲ, ಮಲ್ಪೆಕ್ ಹೋಗಿ, ಮಲ್ಪೆಕ್ ಫಿಶ್ ಮಾರ್ಕೆಟ್, ಅದು ಫಿಶ್ ಮಾರ್ಕೆಟ್, ದೊಡ್ಡ ಫಿಶ್ ಮಾರ್ಕೆಟ್. ಅಲ್ಲಿ ಕಾರವಾರ ಕಡೆ ಮಳೆ ಬಂದ್ರೆ ಧೋ ಮಳೆ, ಸುಡು ಬಿಸಿಲು, ಕಡಿಮೆ ಶೀತ. ಒಂದೊಮ್ಮೆ ಒಂದು ಘಟನಾ ನಡೀತಾರೆ. ಪಕ್ಕದ ಮಲ್ಪೆಯ ಪಕ್ಕದ 7 ಕಿಲೋಮೀಟರ್ ದೂರದೊಳಗ ಇಬ್ರು ಮೀನುಗಾರರು ನಡೀತಾರ. ಅದು ಫ್ರೆಶ್ ಮೀನ ಹಿಡಿದು ಮಾರ್ಕೆಟಿಗೆ ತರುದು, ಮಾರುವುದು, ಮನೆಗೆ ಹೋಗುವುದು ರೊಕ್ಕ ತಗೊಂಡು. ಒಂದ್ ದಿವ್ಸ ಇನ್ನೇನು ಮಾರ್ಕೆಟ್ ಮುಗಿಸ್ಕೊಂಡು ಮೀನಾ ಮಾರಿ ರೊಕ್ಕ ತಗೊಂಡು ಹೊರಡ್ಬೇಕು ನೋಡ್ರಿಗೆ, ಹಿಂಗ ಧೋ 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 ಮಳೆ ಶುರು ಆಯ್ತು. ಕಾರವಾರ ರಾಜೇಶ್ ಹೇಳ್ತಿರ್ತಾರ 2 ದಿವಸ ನಿಂತ್ಕೊಂಡು. ಅವ್ರ ಪಕ್ಕದಲ್ಲೇ ಒಂದು ಮನೆ ಇತ್ತು, ನೆರಳಿಗೆ ಹೋಗಿ ನಿಂತರು. ಅವ್ರು ಮಳೆ ಕಮ್ಮಿನೇ ಆಗ್ತಾ ಇಲ್ಲ. ಆ ಮನೆ ಮಾಲೀಕರು ನೋಡಿದ್ರು, ಇವರಿಬ್ರು ನಿಂತ್ಕೊಂಡು ಹಿಂಗ ನೋಡ್ರಿ, ಮಳೆ ಕಮ್ಮಿ ಆಗುದಿಲ್ಲ, ಒಳಗ್ ಬರ್ರಿ ಅಂದ್ರು. ನೋಡ್ತಿರ್ತಾಡ್ರಿ ಅಂದ್ರು. 1 ತಾಸು ಕಮ್ಮಿ ಆಗಲಿಲ್ಲ, 2 ತಾಸು ಆದ್ರೆ ಕಮ್ಮಿ ಆಗಲಿಲ್ಲ. ಕಡೆಗೆ ಬೇಸತ್ತು ಒಳಗ್ ಹೋದ್ರು. ಪಾಪ ಚಾ ಪಾನಿ ಕೊಟ್ರು. ಮಳೆ ನಿಲ್ಲೇ ಇಲ್ಲ. ಇಲ್ಲೇ ಊಟ ಮಾಡ್ರಿ, ಇವತ್ತು ಇಲ್ಲೇ ಮಕ್ಕೋರಿ ಅಂದ್ರು ಅವ್ರು ಮಾಲಕರು. ಕರ್ಣ ಇನ್ನೂ ಅದಾರ, ಕೆಲ ಮಂದಿ ಕರ್ಣ ಇದ್ದವ್ರು. ಮಕ್ಕೊಂಡು ಪಾಪ ಹಳಲ ಪಟ್ಕೊಂತ ಮನೆ ದಾರಿ ನೋಡ್ತಿರ್ತಾರ, ಹಂಗ ಹಿಂಗ ತಿಳ್ಕೊಂಡು ಮಕ್ಕೊಂಡ್ರು. ಇವರಿಬ್ರು ಮೀನುಗಾರರು. ಆ ಮನೆ ಹೂಗಾರರಿತ್ತು, ಹೂಗಾರ ಮನೆ. ಆ ಮನೆ ಇದ್ರಲ್ಲ, ಅವ್ರ ಮನೆ ಹೂಗಾರ ಮನೆ ಅದು. ಬರೀ ಹೂವ, ಅಲ್ಲಿ ಗುಲಾಬಿ, ಇಲ್ಲಿ ಮಲ್ಲಿಗೆ, ಇಲ್ಲಿದು ಸೇವಂತಿಗೆ, ಚೆಂಡು ಹೂವ, ಎಲ್ಲ ಸುರಿ ಬಿಟ್ಟಿದ್ರು. ಮೊಕ್ಕೊಂಡ್ರಿ ಅವರು. ಮೊಕ್ಕೊಂಡ್ರೆ ನಿದ್ದಿನ ಬರವಲ್ದು.
ಹಿಂಗ್ ಹೊಳ್ಯಾಡ್ತಾರ. ಮಾಲಕರು ಎದ್ದು ಕೇಳಿದ್ರು, ಯಾಕಂದ್ರು ಈ ಹೂವಿನ ವಾಸನೆ ನನಗೆ ಆಗ್ ಬರವಲ್ದು ಅಂತಾರ ಅವ್ರು. ಹೂವಿನ ವಾಸನೆ ಆಗೇ ಬರವಲ್ದು, ನಿಂತವಲ್ದು ಅಂದ್ರೆ ಅವರು ಹೆಂಗೈತ್ ನೋಡಿ. ಅದಕ್ಕೆ ಮಗ್ಲದಾಗ ಗೆಳತಿ ಹೇಳ್ತಾಳ, ಒಂದ್ ಕೆಲಸ ಮಾಡೋನು, ಈ ಮೀನಿನ ಬುಟ್ಟಿ ಖಾಲಿ ಅಲ್ವಲ್ಲ, ಇದನ್ನ ಮೈಮೆ ಹಾಕೋದು. ಯಾವಾಗ ಮೀನಿನ ವಾಸನೆ ಬಡ್ಯಾಕ್ ಹತ್ತು ನಿಂತ ಅವ್ರಿಗೆ. ಇದು ಒಂದು ದೃಷ್ಟಾಂತ ಕರೆ, ಒಂದು ದೃಷ್ಟಾಂತ. ನಮ್ಮ ಗತಿ ಹಂಗಾಗೈತು, ನಮ್ಮ ಗತಿ ಹಂಗಾಗೈತು. ಮೊದಲಿನ 50 ವರ್ಷದ ಇತಿಹಾಸ ತಗೊಂಡ್ರ ಈ ಕಂಪೇರ್ ಮಾಡಿದ್ರ ಛೇ ಅನ್ಸುತ್ತ. ಎಷ್ಟು ದುಃಖ, ಎಷ್ಟು ಟೆನ್ಷನ್, ಎಷ್ಟು ಸಮಸ್ಯೆ. ಅಬ್ಬೋ ಯಪ್ಪ, ಬದುಕು ಸಮಸ್ಯೆಗಳ ಬೀಡಾಗ್ಯದ. ಮತ್ತ ನಮಗೆ ಇನ್ನೂ ದುರಂತ ಏನಪ್ಪಾ ಅಂತಂದ್ರ, ನಮಗೆಲ್ಲರಿಗೂ ಅಡಿಕ್ಟ್ ಆಗ್ಯದ. ಹೆಂಗ ಕುಡುತ್ತದವ್ರು ಅಡಿಕ್ಟ್ ಆಗ್ತಾರಲ್ಲ, ಬೀಡಿ ಸೇದವ್ರಿಗೆ ಅಡಿಕ್ಷನ್ ಬರ್ತದ. ಅಡಿಕ್ಷನ್ ನಮ್ಮ ಎಲ್ಲರಿಗೂ ಒಂದು ಅಡಿಕ್ಷನ್ ಬಂದದ. ಕಷ್ಟ ಮೊಬೈಲ್ ಅಲ್ಲ, ಕಷ್ಟ ಸಹಿಸ್ಕೊಂಡು ಅಡಿಕ್ಟ್ ಆಗೈತ. ನೋವು ಸಹಿಸ್ಕೊಂಡು ಅಡಿಕ್ಟ್ ಆಗ್ಯದ. ಸಮಸ್ಯೆಗಳನ್ನ ಜರ್ಜರಿತರಾಗಿ ಅಡಿಕ್ಟ್ ಆಗ್ಯದ. ಹಿಂಗಾಗಿ ನಮಗ ಸಮಸ್ಯೆಗಳು ಇರ್ಲಿಕ್ಕೆ ದುಃಖ ಆಗುತ್ತೆ. ಇವತ್ತೇನು ಸಮಸ್ಯೆಗಳು ಇಲ್ಲ ಅನ್ಸುತ್ತೆ. ಇವ್ರು ಸಮಸ್ಯೆಗಳಿಂದ ಬದುಕಬೇಕು. ಇವರು ಸಮಸ್ಯೆಗಳು ಬೇಕು, ಚಂದಾಗಿ ಬದುಕಲಿಕ್ಕೆ ಸಮಸ್ಯೆಗಳು ಬೇಕು ಇವ್ರಿಗೆ. ಏನ್ ಗತಿ ಆಗಿದೆ. ನೀವು ನಡೆಸ್ತಕ್ಕಂಥ ಬದುಕಲ್ಲ. ನೀವೇನ್ ಬದುಕು ಮಾಡಕತ್ತೀರಲ್ಲ ಅಲ್ಲದು. ಎಷ್ಟು ಇದಲ್ಲ ಸುಮ್ನೆ. ಯುವರ್ ಮಷಿನ್ಸ್, ರೋಬೋಟ್ಸ್. ನೀವು ರೋಬೋಟ್ಗಳಿದ್ದೀರಿ, ರೋಬೋಟ್ಗಳು. ಮುಂಜಾನೆ ಹತ್ತು ಎದ್ರಿ ಚಾ ಕೊಡೋರಿ, ಇಷ್ಟೇ ಜನ ಎದ್ಕೊಡಿ, ಇಷ್ಟೇ. ಸ್ಟಿರಿಯೋಫೋನಿಕ್ ಲೈಫ್ ಫ್ರಮ್ ದ ಫಾಸ್ಟ್ 30 years ಇದೇ ಮಾಡ್ತಾ ಬಂದಿದ್ದೀವಿ. ಇದೆ, ಇದಕ್ಕೆ ಜಡ್ಜಿ ಮಾಡೇ ಇಲ್ಲ. ಇವತ್ತು ನೀವೇನ್ ಬದುಕು ನಡೆಸ್ತೀರಿ, ಕತ್ತಿ ಹಂದಿ ನಾಯಿ ಮಾಡ್ತಾವ. ಕತ್ತಿ ಹಂದಿ ನಾಯಿ ಇದನ್ನೇ ಮಾಡಕತ್ತೇವ, ನೀವು ಅದೇ ಮಾಡ್ತೀರಿ. ವ್ಯತ್ಯಾಸ ಏನು ಇಲ್ಲ ರೀ. ಅವು ಊಟ ಮಾಡ್ತಾವ, ನೀವು ಊಟ ಮಾಡ್ತೀರಿ. ಅವು ಮಕ್ಕೊಂತಾವ, ನೀವು ಮಕ್ಕೊಂತೀರಿ. ಅವಕ್ಕೂ ಟೆನ್ಷನ್ ಅದ, ಒಳಗ್ ನಿಮ್ಗೆ ಗೊತ್ತಿಲ್ಲ. ಅವಕ್ಕೂ ಟೆನ್ಷನ್ ಅದ. ಬಡಿಗಳು ಇರ್ಲಿಕ್ಕಪ್ಪ ಚುಚ್ಚಿ ಒದರಾಡ್ತಾವು, ನೋವಾದ್ರೆ ಒದರಾಡ್ತಾವು. ಅವಕ್ಕೂ ಭಯ ಅದ. ಆಹಾರ ನಿದ್ರಾ ಭಯ ಮೈಥುನಾನಿ, ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯ ಮೇ ತತ್ ಪಶುಭಿರ್ನರಾನಾಂ. ಪಶುಗಳಿಗೂ ನಮಗೇನು ವ್ಯತ್ಯಾಸಪ್ಪ? ಏನಿಲ್ಲ. ಅವಕ್ಕೂ ಅಂಜಿಕದ, ಭಯ ಅದ. ಅವು ಆಹಾರ ಸೇವಿಸ್ತಾವ, ಅವು ಮೈಥುನ ಮಾಡ್ತಾವ, ಎಲ್ಲ ಮಾಡ್ತಾವ. ನೀವು ಏನ್ ಮಾಡ್ತೀರಪ್ಪ ಗರಂದಾರಿ ಕೆಲಸ ಮನುಷ್ಯರಾಗಿ? ಹೇಳ್ತೀರಿ ವಿ ಆರ್ ದ ಕ್ರೀಮ್ ಆಫ್ ಕ್ರಿಯೇಚರ್. ಫಾರ್ ವಾಟ್ ಫಾರ್? ವಿ ಆರ್ ದ ದ ಕ್ರೀಮ್ ಆಫ್ ಕ್ರಿಯೇಚರ್. ವಾ, ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಜೀವನ. ಎದುರಾಗ ಯಾವ್ದ್ರಿ? ಯಾವರ ನಾಯಿ ಚಸ್ಮಾ ಬಂದಿದ್ದು ನೋಡ್ರಿ, ಚಸ್ಮಾ ಹಾಕೊಂಡವ. ನಮ್ ನಾಯಿ ಚಸ್ಮಾ ಬಂದಿದ್ದೆ, ಕಣ್ಣಿ ತೋರ್ಸ್ಕೊಂಡು ಹೋಗ್ಕೊಂಡೆ ಅಂತೀರೇನು? ಯಾವರ ಆನೆ ನನ್ನ ಹೊಟ್ಟು ಸುತ್ತ ಗುಳಿಗೆ ಕೂಡ ನತ್ತನದು, ನಿದ್ದೆ ಗುಳಿಗೆ ಕೊಡವ ಅಂತದನ. ಯಾವರ ಪಶುಗಳಿಗೆ ಮೆಂಟಲ್ ಹಾಸ್ಪಿಟಲ್ ಅದಾವನ? ನಿಮಗದ ನೋಡ್ರಿ ಹೆಜ್ಜಿಗೆ ಕ್ಯಾನ್ಸರ್ ಹಾಸ್ಪಿಟಲ್, ಎಂಡಕ್ರೊನಾಲಜಿ, ಆಲ್ವಾಜಿ, ಈಲಾಜಿ. ಏನಿದು ಮನುಷ್ಯ ಜೀವನ ಕಷ್ಟ. ಸುಮ್ಮನ ಬದುಕ್ಬೇಕಂತ ಬದುಕಿರಷ್ಟ, ಸಾಯಾಕ ಮನಸ್ಸಿಲ್ಲ ಅಂತ ಬದುಕಿರಷ್ಟ. ಸಾಯಾಕ ಮನಸ್ಸಿಲ್ಲ, ನಿಮ್ಗ ಹೊತ್ಕೊಂಡು ತಿಂತಾವ್ ನಿಮ್ಮನ್ನು ಸಮಸ್ಯೆಗಳು.
ಹಿಂಗ್ ಕುಂತಿರ್ಕರೆ ಒಳಗ ಬೆಂಕಿ ಎತ್ತದ ಬೆಂಕಿ. ಯಾರೋ ಅತಿಥರಲ್ಲ, ನಮ್ಮನ್ನ ಹಿಡ್ಕೊಂಡು ಎಲ್ಲರೂ ಅದಾದ್ದೀವಿ. ಆದ್ರೆ ನನಗೇನು ಸ್ವಲ್ಪ ಗೊತ್ತದ, ಜ್ಞಾನ ಇದ್ದ ಕಾರಣ ಅವ್ನು ಹೆಂಗ ಅವಾಯ್ಡ್ ಮಾಡ್ಕೊಂಡು ಗೊತ್ತದ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅಷ್ಟೇ ವ್ಯತ್ಯಾಸ. ಹೌ ಟು ಅವಾಯ್ಡ್ ದ ಟೆನ್ಷನ್ ಅನ್ನೋದು ನನಗೆ ಗೊತ್ತದ. ಯಾಕಂದ್ರೆ ಫಾಸ್ಟ್ 63 years ಅನ್ನ ಮಾಡಿ ನಾನು. ಐ ನೋ ಇಟ್, ಬಟ್ ಯು ಡೋಂಟ್ ನೋ. ಹೌದಾ? ಮನುಷ್ಯ ಜೀವನಕಾರ ಕಷ್ಟದು. ನಾ ಇದೆಲ್ಲ ಸುದ್ದಿ ಬಳಸಿ ಯಾಕೆ ಹೇಳ್ತೀರಪ್ಪ ಅಂತಂದ್ರ, ನಿಮಗ ಇವತ್ತು ಯಾವ ನೋವಿಗಾಗಿ, ಯಾವ ನ್ಯೂನತೆಗಾಗಿ ಇಲ್ಲಿ ತೋರ್ಸ್ಲಿಕ್ಕೆ ಬಂದಿರೋ ಅದಕ್ಕೆ ಅದೇ ಕಾರಣ ಅಲ್ಲ. ಬ್ಯಾನ್ ಒಂದು ಬರೀ ಒಂದು ಅಂತಾರಲ್ಲ, ಹಂಗ ಬ್ಯಾನ್ ಒಂದ್ ಕಡೆ ಬರೀ ಒಂದ್ ಕಡೆ ಅಂತಾರಲ್ಲ ಆಡು ಭಾಷೆ ಒಳಗ, ಹಂಗದು. ನಿಮಗ್ ಗೊತ್ತಿಲ್ಲ, ನಿಮ್ಮೊಳಗೆ ಭಾವನೆಗಳದಾವ. There are 28 instincts of human mind. Jealous ಅದ, ಆಂಗರ್ ಅದ, ಎಷ್ಟು ಭಾವನೆಗಳು. ಫಿಯರ್ ಅದ, ಡೌಟ್ಸ್ ಅದ, ಅನುಮಾನ, ಸಂಶಯ, ಭಯ, ಸಿಟ್ಟು, ಕ್ರೋಧ, ಅಸೂಯೆ, ಎಷ್ಟು ಗುಣಗಳದಾವ. ನಿಮಗೆ ಗೊತ್ತಿರಲಿ, ಈ ಭಾವನೆಗಳಿಂದ, ಈ ಗುಣಗಳಿಂದ ನಿಮಗೆ ಜಡ್ಡು ಬಂದದ. ನೀವು ನೋಡಕ್ ಹಿಂಗ ಅದಿರಿ, ಬಾಳ ಕೆಟ್ಟದ್ರಿ ನೀವೆಲ್ಲಾರು. ನೋಡಕ್ ಬಾಳ ಸಂಭಾಯ್ತ ಕಾಣಿಸ್ತೀರಿ. ಈಕಿನ ಕೆಟ್ಟದಳ. ನೀವೆಲ್ಲರೂ ಕೆಟ್ಟದಿರಿ, ನಿಮ್ಗೆ ಗೊತ್ತಿಲ್ಲ. ನಿಮ್ಮನ್ನ ಚಂದಾಗಿ ಹೈಡ್ ಮಾಡ್ತೀರಿ. ಅದನ್ನ ನಾ ಕೆಟ್ಟಿಲ್ಲ ಅನ್ನೋದನ್ನ ಬಿಂಬಿಸ್ತೀರಿ ಜಗತ್ತಿಗೆ. ಅದ್ರ ಒಳಗೆ ಕೆಟ್ಟದ್ರಿ ನೀವು. ಒಳಗೊಳಗೆ ನಾಟಕ ಮಾಡಕ್ ಹತ್ತೀರಿ. ಶಶಿ ಬಗ್ಗೆ ಪ್ರೀತಿ ಇಲ್ಲ, ನಾಟಕ ಮಾಡ್ತೀರಿ. ತಂಗಿ ಮಾಡ್ತಿ ನಾಟಕ. ಹೆಂಡತಿ ಬಗ್ಗೆ ಪ್ರೀತಿ ಇಲ್ಲ, ಐ ಲವ್ ಯು, ಐ ಲವ್ ಯು, ಐ ಲವ್ ಹೋಗ್ಬೇಕ, ಆಕೆ ಹೋಗ್ಬೇಕು ತಾರ್ ಮನೆಗೆ, ಆರಾಮ್ ಐ ಲವ್ ಇನ್ ಬಟ್. ಹೌದಾ? ನಾಟಕ, ಡ್ರಾಮಾ ಮಾಡ್ತಾರೆ ಎಲ್ಲರೂ. ಡ್ರಾಮಾ ನಾ ಆರೋಗ್ಯದಿಂದ ಡ್ರಾಮಾ ಮಾಡ್ತಾರೆ. ಎಷ್ಟು ವಯಸ್ಸು? 85. ಹೆಂಗದಿರಿ? ಒಳಗ್ 108 ಜಡ್ ಅದಾವ. ನಾಟಕ ಒಳಗಿಂದ ಯಾರಿಗೆ ಗೊತ್ತಾಗುದಿಲ್ಲ. ಬಂದಿರ್ಬೇಕು ಬಿರ್ ಖುಷಿ ಅವ್ರಿಗೆ. 85 ಅಯ್ಯೋಯ್ಯೋ ಅನ್ಬೇಕು. ಒಳಗಿನ ಜಡ್ಡ ಮುಚ್ಚಿರ್ತಾರ. ಒಳಗಿನ ಜಡ್ಡು ಮುಚ್ಚಿರ್ತಾರ ಜಾಣತನದಿಂದ. ನಿಮ್ ಒಳಗ ಅಡಂತ ಇದು ಅದಾವ, ಅವ ಗುಣಗಳದಾವ, ಅವ ಗುಣಗಳು ಅಂತ. ಅದನ್ನ ಜಾಣತನದಿಂದ ಮುಚ್ತೀರಿ. ಹೌದಾ? ಮನೆಗೆ ಯಾರ ಬಂದಿರ್ತಾರ, ಹೇಳ್ತಿ ಮಾಡೋದು ಹಿಡ್ಸೋ ಒಂದು ಬಂದಿ ನಾಟಕ. ಎಷ್ಟು ಜನರಸ್ ಅದನಪ್ಪ, ಎಷ್ಟು ಹಿಂತಿ ಲವ್ ಮಾಡ್ತಾರಪ್ಪ. ಶೋಮನ್, ಯು ಆರ್ ಶೋಮನ್, ನಥಿಂಗ್ ಬಟ್ ಶೋಮನ್. ತೋರಿಕೆ ಮಾಡ್ತಾರೆ, ತೋರಿಕೆ. ನಿಜವಾಗಿಯೂ ನೀವು ಹಂಗಿಲ್ಲ. ಈ ಕಾರಣಕ್ಕಾಗಿ ಯಾಕೆ ನಾ ಇದನ್ನ ಹೇಳ್ತೀನಪ್ಪ ಅಂತಂದ್ರೆ, ನಿಮ್ಮನ್ನ ಟೀಸ್ ಮಾಡ್ತಾ ಇಲ್ಲ. ಮನುಷ್ಯ ಅಂದ್ರೆ ಇದು ಯಾಕೆ ನಾ ಹೇಳ್ತೀನಪ್ಪ ಅಂದ್ರ, ಒಳಗಿನ ಅಂತಸತ್ವ, ಸಾಕ್ಷಿ ಅಂತದು. ಇನ್ನರ್ ವಿಟ್ನೆಸ್, ಇನ್ನರ್ ಕಾನ್ಶಿಯಸ್ನೆಸ್, ಅದು ಹೇಳ್ತದ ಸದಾ ಟ್ಯೂ ಟ್ಯೂ ಟ್ಯೂ. ನೀ ಲಫಂಗದಿ, ಸುಮ್ಕುಡು, ನೀ ನೀಚದಿ, ಸುಮ್ಕುಡು. ಒಳಗಿನ ಹಶಪ್ ಮಾಡಕತ್ತೀವಿ ನಾವು. ಅದು ಒಳಗಿನಂತ ಸಾಕ್ಷಿ ಹೇಳ್ತದೆ, ಹಿಂಗ್ ಮಾಡಬೇಡ ಶಶಿನ, ಹಂಗ್ ಮಾಡಬೇಡ ಅತ್ತಿಗೆ, ಹಿಂಗ್ ಅನ್ಬೇಡ, ಅವ್ರ ಹೆಂಗ್ ಮೋಸ ಮಾಡಬೇಡ. ಒಳಗಿನಂತ ಸಾಕ್ಷಿ ಹೇಳ್ತದೆ. ಹೈಡ್ ಮಾಡ್ತೀರಿ, ಹೈಡ್ ಮಾಡ್ತೀರಿ, ಮಾಡ್ತೀರಿ, ಚಂದ ಹೈಡ್ ಮಾಡ್ತೀರಿ. ಅದನ್ನ ಶೋ ಮಾಡ್ತೀರಿ, ಶೋ. ಇದು ಬಂದಿದ್ದು, ಇದು ನಿಜವಾದ ಡೇಂಜರಸ್. ಇದು ಯಾವಾಗ ಅಂತ ಸಾಕ್ಷಿಗೆ ಮೀರಿ ಅದನ್ನ ಹೈಡ್ ಮಾಡಿ ನಾವು ಬದುಕಲಿಕ್ಕೆ ಶುರು ಮಾಡ್ತೀವೋ, ಎಲ್ಲ ಗಟ್ಟು ವಾಪಸ್ತಾವ. Be true to your nature. Be true to your inner consciousness.
ಅದು ಯಾರಿಗೆ ನೀವು ಬದುಕ್ತೀರಪ್ಪ? ಹೊರಗೆ ನಾಟಕ ಮಾಡ್ರಿ, ಎಲ್ಲರಿಗೂ ನಾಟಕ ಮಾಡ್ರಿ, ಬಟ್ ಅವ್ನ ಮುಂದೆ ನಾಟಕ ಮಾಡಕ್ ಹೋಗ್ಬೇಡ್ರಿ. ದೇವ್ರ ಮುಂದೆ ನಾಟಕ ಮಾಡ್ತೀರಿ? ದೇವ್ರ ಮುಂದೆ ನಾಟಕ ಮಾಡ್ತೀರಿ ನೀವು? ನೋ. ಯು ಶುಡ್ ಬಿ ಟ್ರೂ ಟು ಇನ್ನರ್ ನೇಚರ್. ಅವಾಗ ನಿರಂಬಳಿರ್ತೀರಿ, ನಿರಂಬಳಿರ್ತೀರಿ, ಏನು ಹೈಡ್ ಮಾಡಬೇಕಾಗಿಲ್ಲ. ಹೌದಾ? ಅವಾಗ ನಿಮ್ಮ ಸುತ್ತಲೂ ಇರ್ತಕ್ಕಂಥ ಫ್ರೀಕ್ವೆನ್ಸಿ ವಿಕಸಿತಗೊಳ್ತದ. ಹೇಗೆ ಒಂದು ಮಗ್ಗು ಅರಳಿ 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 ಸುವಾಸನೆ ಬೀರ್ತದಲ್ಲ, ಅವಾಗ ವಾತಾವರಣ ಹೆಂಗಿರ್ತದ. ಆದ್ರ ನಿಮ್ಮ ಪ್ರತಿಯೊಬ್ಬರ ಮನಸ್ಸುಗಳು ದೇ ಹ್ಯಾವ್ ಬಿಕಮ್ ಪೇಪರ್ ಫ್ಲವರ್ಸ್, ನೋ ಫ್ರೇಗ್ರೆನ್ಸ್ ಎಟ್ ಆಲ್. ನಿಮ್ಮ ಮನಸ್ಸು ಹೆಂಗಾಗಿದೆಪ್ಪ ಅಂದ್ರ ಪೇಪರ್ನ ಕಾಗದದ ಹೂಗಳಾಗ್ಯಾವ. ಕಾಗದದ ಹೂವು, ಕಾಗದದ ಹೂ ನೋಡಕ್ ಬಾಳ ಚಂದ ಕಾಣಿಸುತ್ತ, ಒರಿಜಿನಲ್ ಹೂಕ್ಕಿಂತ ಚಂದ ಕಾಣಿಸ್ತದ. ಬಟ್ ವಾಸನೆ ಐತೆ ಅನ್ನೋದು, ವಾಸನೆ ರಹಿತ ಕಾಗದದ ಹೂವು. ಗೊತ್ತಾಯ್ತಲ್ಲ? ಅದಕ್ಕ ಒಂದ್ ಹೇಳ್ತೀನಿ, ಸದಾ ನಿಮ್ಮ ಅಂತಃಸಾಕ್ಷಿ ವಿರುದ್ಧವಾಗಿ ನಡ್ಕೋಬೇಡ್ರಿ, ಮಾನ್ಯತೆ ಕೊಡ್ರಿ. ಎರಡನೇದು, ಕಂಪ್ಲೀಟ್ ಸರೆಂಡರ್ ಟು ದಿ ಗಾಡ್. Surrender to the God. Be true to your inner consciousness. ಹೌದಾ? Distribute your love, abundant love to the mankind. ಅಷ್ಟೇ. ಯಾವಾಗ ನೀವು ಪ್ರೀತಿ ಹಂಚಕ್ ಶುರು ಮಾಡ್ತೀರಿ ಟುವರ್ಡ್ಸ್ ಯುವರ್ ಅತ್ತೆ, ಟುವರ್ಡ್ಸ್ ಯುವರ್ ಸೊಸೆ, ಟುವರ್ಡ್ಸ್ ಯುವರ್ ಮಗಳು, ಟುವರ್ಡ್ಸ್ ಯುವರ್ ಅಳಿಯ, ಟುವರ್ಡ್ಸ್ ಯುವರ್ ಅಣ್ಣ, ಟುವರ್ಡ್ಸ್ ಯುವರ್ ಗಂಡ, distribute the love. Because God has given abundant love in your heart. Abundant love ಕೊಟ್ಟಾನ, ಪ್ರೀತಿಯ ಭಾಂಡಾರ ಕೊಟ್ಟಾನ. Give unconditional love to your neighbors. Give unconditional love to your own people. Unconditional. ಗೊತ್ತಾಗುತ್ತಲ್ಲ? ನೀನು ನನಗೆ ಪ್ರೀತಿ ಮಾಡಿ, ನಾನು ನಿಮ್ಗೆ ಪ್ರೀತಿ ಮಾಡ್ತೀನಿ. ನಾನು ಸೀರೆ ಕೊಡಿಸಿದ್ರೆ ಪ್ರೀತಿ ಮಾಡ್ತೀನಿ, ನಾನು ತೂರಿ ಕರ್ಕೊಂಡು ಹೋಗಿ ಪ್ರೀತಿ ಮಾಡ್ತೀನಿ. ಯು ಆರ್ ನೌ ಕಂಡೀಷನಲ್. ಯು ಆರ್ ನೌ ಕಂಡೀಷನಲ್. ನೋ, ಅನ್ಕಂಡೀಷನಲ್ ಆಗ್ಬೇಕು. ನಾ ಹೇಳಿದ್ನಲ್ಲ, ಟ್ರೂ ನೇಚರ್ ಅನ್ನೋದು ಗೊತ್ತಿಲ್ಲ, ಅಂತ ಸಾಕ್ಷಿ ಅನ್ನೋದು ಗೊತ್ತಿಲ್ಲ, ಪರಮಾತ್ಮ ಅನ್ನೋದು ಗೊತ್ತಿಲ್ಲ, ಆತ್ಮ ಅನ್ನೋದು ಗೊತ್ತಿಲ್ಲ, ನೋವು ಅನ್ನೋದು ಗೊತ್ತಿಲ್ಲ. ನೋವು ಸರಿ ಗೊತ್ತಿಲ್ಲ ನಿಮಗ. ನೋವುದೊಳಗೆ ಎರಡು ಬರ್ತಾವ, ಒಂದು ಪ್ರೆಸೆಂಟ್ ಪೇನ್, ಒಂದು ಈಗ ಒಂದು ಇನ್ನೊಂದು ಎಂತದ ಬರ್ತದ, ಒಂದು ಪ್ರೆಸೆಂಟ್ ಪೇನ್. ಈಗ ನೋಡಿ, ಒಬ್ಬ ಹೆಣ್ಮಗಳು ಡೆಲಿವರಿ ಆಗ್ತಿರ್ತದೆ ಸರ್. ಡೆಲಿವರಿ ಪೇನ್ ಆಗುದಿಲ್ಲ, ಪೇನ್ ಆನಂದ ಇರ್ತದ. ಡೆಲಿವರಿ ಆಗ್ತಿರ್ತದ, ಸಿಕ್ಕಾಪಟ್ಟು ಪೇನ್ ಇರ್ತದ, ಆದ್ರೆ ಆ ಖುಷಿನ ಮುಖ ನೋಡೋದ ಆನಂದ ಅನಿಸ್ತದ. ನೋವಿನೊಳಗೂ ಆನಂದ. ಹೌದಾ? ಅದು ಎರಡು ತರದ ಪೇನ್ ಇರ್ತಾವ. ಎಂತ ಪೇನ್ ಬೇಕು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಎಂಥದೇ ಪೇನ್ ಇರಲಿ, ಅದನ್ನ ಎಂಜಾಯ್ ಮಾಡಿರ್ತೀನಿ. ಯಾವಾಗ ಎಂಜಾಯ್ ಮಾಡಕ್ ಶುರು ಮಾಡ್ತೀರಿ, ಇಟ್ ಬಿಕಮ್ಸ್ ಲೆಸ್ಸರ್ ಲೆಸ್ಸರ್ ಲೆಸ್ಸರ್. ಹೌದಾ? ನೋಡಿ ಬೇಕಾರ, there are so many meditations we are teaching here. Yoga is nothing but being with ಅಂತೀನಿ ನಾನು. Yoga is nothing but being with the pain. Being with the pain. ನೋವಿನ ಕೂಡಿರ್ರಿ. ಯಾವಾಗ ನೋವಿನ ಕೂಡಿರ್ತೀರಿ, ನೋವು ಕಮ್ಮಿ ಹಾಕೊಂಡು ಹೋಗ್ತದೆ. ಗೊತ್ತಿಲ್ಲ, ಅದು ಮಾಡಿಸ್ತೀನಿ ನಾನು. ನೋವಿನ ಕೂಡಿರೋದು. Be with your emotions. Be with anger. Anger, ಸಿಟ್ಟು ಬರ್ತದ, ಕ್ರೋಧ ಬರ್ತದ. Be with that. It becomes calm. It is technique. It is a technique, wonderful technique in yoga. ಯೋಗ ನೀವ್ ಏನ್ ತಿಳ್ಕೊಂಡ್ರಿ ಎಲ್ಲಾರಪ್ಪ ಅಂತಂದ್ರೆ, ಯೋಗ ಅಂದ್ರ ಕೈ ಎತ್ರಿ, ಇನ್ನು ಎತ್ರಿ, ಕಣ್ಮುಚ್ಚ್ರಿ, ಇಷ್ಟ ಯೋಗ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಯೋಗ ಅಂದ್ರೆ ಇಷ್ಟೇ ತಿಳ್ಕೊಂಡ್ರಿ. ಓಕೆ, ಈಗ ಅರ್ಧ ಗಂಟೆ ಸತ್ಸಂಗ ಆಯ್ತು.
ಅರ್ಧ ಗಂಟೆ ಪ್ರಾಕ್ಟಿಕ್ ನಾ ಹೇಳಿದೆ ನೋವಿನೊಂದಿಗಿರಿ ನಿಮ್ಮ ಅಂತಃಸಾಕ್ಷಿ ಕೂಡಿರಿ. ಮತ್ತೆ ಹೆಂಗಿರೋದು? ನಿಮ್ ಕನ್ಫ್ಯೂಷನ್ ಅದ, ನಿಮ್ಗೆ ಗೊತ್ತಿಲ್ಲ. ಯು ಆರ್ ಇಗ್ನರೆಂಟ್ ಆಫ್ ದಿಸ್ ನಾಲೆಡ್ಜ್. ಓಕೆ, ಲೆಟ್ ಅಸ್ ಡೂ ಇಟ್. ನೇರವಾಗಿ ಕೂತ್ಕೊಳ್ಳಿ.